ನಾನು ರೀಮಾ. ನನಗೆ 2ನೇ ಬಾರಿ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ನಾನು ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿದ್ದೇನೆ. ಈ ಹಿಂದೆ ನನಗೆ 23 ಆಗಿದ್ದಾಗ ನನಗೆ ಮೊದಲ ಬಾರಿ ಕಲ್ಯಾಣವಾಗಿತ್ತು. ಆದರೆ ಅವನು ಮೊದಲ ದಿನವೇ ರಾತ್ರೋರಾತ್ರಿ ಪರಾರಿಯಾಗಿದ್ದ. ಅವನಿಗೆ ಅದಾಗಲೇ ಬೇರೊಬ್ಬರ ಜೊತೆಗೆ ಸಂಬಂಧವಿದ್ದರಿಂದ ಹಾಗೆ ಮಾಡಿದ್ದ. ಆದರೆ ಅವನು ನನ್ನ ಮನೆಯವರ ಒತ್ತಾಯಕ್ಕೆ ಮಣಿದು ನನ್ನ ಜೊತೆಗೆ ಕಲ್ಯಾಣವಾಗಿದ್ದ. ಆದರೆ ನನಗೂ ಮೋಸ ಮಾಡಬಾರದು ಎಂಬ ಉದ್ದೇಶದಿಂದ ನನಗೆ ವಿಚ್ಛೇದನವನ್ನು ನೀಡಿದ್ದ. ಆ ಬಳಿಕ ನನ್ನ ಜೀವನ ನರಕವಾಗಿ ಬಿಟ್ಟಿತ್ತು. ನಾನು ಕಷ್ಟದಲ್ಲಿ ಜೀವನ ಸಾಗಿಸುವಂತೆ ಆಗಿತ್ತು. ಯಾಕಂದರೆ ಮೊದಲೇ 23 ವರ್ಷ ಕಾದಿದ್ದ ನನಗೆ ಇಂತಹ ಘಟನೆ ನಡೆಯುತ್ತದೆ ಎಂದು ಎನಿಸಿರಲಿಲ್ಲ. ಸಾಯಂಕಾಲವಾದರೆ ಸಾಕು, ನನ್ನ ಮೈಯೆಲ್ಲ ಬಿಸಿಯಾದಾಗ ನಾನು ತಣ್ಣೀರನ್ನು ಮೈಮೇಲೆ ಸುರಿದು ರೆಸ್ಟ್ ಮಾಡುತ್ತಿದ್ದೆ. ಆದರೆ ಮತ್ತೊಂದೆಡೆ ನಾನು ಮಾತ್ರ ಜೀವನದಲ್ಲಿ ಬೇಜಾರು ಮಾಡಿಕೊಳ್ಳದೆ ಮತ್ತೊಬ್ಬರು ಸಿಕ್ಕರೆ ಒಳ್ಳೆಯದು ಎಂದು ಕಾಯುತ್ತಿದ್ದೆ. ಮತ್ತೊಂದು ಬಾರಿ ಕಲ್ಯಾಣವಾಗಿ ನನ್ನ ಜೀವನವನ್ನು ಮತ್ತೆ ಸರಿಮಾಡಿಕೊಳ್ಳಬೇಕು ಎಂದು ಎಲ್ಲಾ ಕಡೆ ಹುಡುಕಾಡುತ್ತಿದ್ದೆ. ಕೆಲವೊಂದು ಸಂಬಂಧಗಳು ಬಂದರೂ ಸಹಿತ ಅವರು ಮಾತ್ರ ನನ್ನ ಬಳಿಯಿದ್ದ ಸಾಕಷ್ಟು ಆಸ್ತಿಯನ್ನು ನೋಡಿ ಬಂದಿದ್ದರು. ಎಲ್ಲರೂ ನನ್ನ ಕಷ್ಟವನ್ನು ಕೇಳದೆ ಆಸ್ತಿಪಾಸ್ತಿ ಬಗ್ಗೆ ಕೇಳುತ್ತಿದ್ದರು. ಹೀಗಾಗಿ ನಾನು ಕೂಡ ಎಲ್ಲರನ್ನೂ ತಿರಸ್ಕರಿಸಿ ಬಿಟ್ಟಿದ್ದೆ. ಇನ್ನು ನಾನು ಮನೆ ಬಿಟ್ಟು ಹೊರಗೆ ಹೋದರೆ ಸಾಕು, ಯಾರಾದರೂ ಪರಿಚಯವಿದ್ದವರು, ಸಂಬಂಧಿಕರು, ಸ್ನೇಹಿತರು ಪದೇ ಪದೇ ಇದೇ ವಿಚಾರವಾಗಿ ಕೇಳುತ್ತಿದ್ದರಿಂದ ನನಗೂ ಕೂಡ ಏನು ಮಾಡಬೇಕು ಎಂದು ಗೊತ್ತಾಗದೆ ಸುಮ್ಮನಾಗಿದ್ದೆ. ಅವರಿಗೆಲ್ಲ ಉತ್ತರ ಕೊಡುವುದೇ ನನಗೆ ಸವಾಲಿನ ಕೆಲಸವಾಗಿತ್ತು. ಹೇಗಾದರೂ ಮಾಡಿ ಇದಕ್ಕೆ ಕೊನೆ ಹಾಡಬೇಕು ಎಂದು ಎನ್ನಿಸಿ ಕೊನೆಗೆ ಆನ್ಲೈನ್ನಲ್ಲಿ ನಾನು IF1ರಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದೆ. ಹೀಗೆ ಮಾಡಿಕೊಂಡ ತುಸು ದಿನಗಳ ಬಳಿಕ ಅಲ್ಲಿ ಭಾಸ್ಕರ ಎಂಬುವನ ಪರಿಚಯವಾಗಿತ್ತು. ನೋಡುವುದಕ್ಕೆ ಚೆನ್ನಾಗಿದ್ದ ಅವನ ಕಥೆ ಕೂಡ ವಿಚಿತ್ರವಾಗಿತ್ತು. ಹೆಚ್ಚು ಕಡಿಮೆ ನನ್ನಂತೆಯೇ ಇತ್ತು. ಎಂದರೆ 4 ದಿನಕ್ಕೆ ಅವನ ಕಲ್ಯಾಣ ಮುರಿದು ಬಿದ್ದು ಅವನು ಒಂಟಿಯಾಗಿದ್ದ. ಹೀಗೆ ನಮ್ಮ ಪರಿಚಯವಾದ ಮೇಲೆ ಪರಸ್ಪರ ಫೋನ್ ನಂಬರನ್ನು ಬದಲಾಯಿಸಿಕೊಂಡ ಬಳಿಕ ಪ್ರತಿದಿನ ಮಾತು, ಚಾಟಿಂಗ್ ಎಲ್ಲವೂ ನಡೆಯುತ್ತಿತ್ತು. ಹೀಗೆ ಕೆಲವು ದಿನಗಳು ಕಳೆದ ಬಳಿಕ ನಮ್ಮ ಗೆಳೆತನ ಗಾಢವಾಗಿತ್ತು. ಹೀಗಿದ್ದಾಗ ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದು ಆಗಾಗ ಅಲ್ಲಲ್ಲಿ ಭೇಟಿಯಾಗುತ್ತಿದ್ದೆವು. ಕೊನೆಗೆ ಒಂದು ದಿನ ಇಬ್ಬರೂ ಪರಸ್ಪರ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಹೇಳಿದಾಗ ಇಬ್ಬರಿಗೂ ಖುಷಿಯಾಗಿತ್ತು. ಇಬ್ಬರ ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಅವರು ಸಂತೋಷಪಟ್ಟರು. ಕೊನೆಗೆ ನಾನು ಅವನಿಗೆ ನನ್ನ ಜಾತಕವನ್ನು ಕಳಿಸಿದ್ದೆ. ಆದರೆ ಹೀಗೆ ಕಳುಹಿಸಿದ ಬಳಿಕ 2 ದಿನವಾದರೂ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಾನು ಅವನಿಗೆ ಕಾಲ್ ಮಾಡಿದಾಗ ಆತ ಎತ್ತಲಿಲ್ಲ. ಬಿಸಿಯಾಗಿರಬಹುದು ಎಂದುಕೊಂಡು ಸುಮ್ಮನಾಗಿ ಮತ್ತೆ ಅವನಿಗೆ ಸಾಯಂಕಾಲ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡಲಿಲ್ಲ. ಕೊನೆಗೆ ನಾನು ಸುಮ್ಮನಾಗಿದೆ. ಆದರೆ 2 ದಿನ ಬಿಟ್ಟು ಅವನೇ ನನಗೆ ನೇರವಾಗಿ ಫೋನ್ ಮಾಡಿದಾಗ ನನಗೆ ಸಂತೋಷವಾಗಿತ್ತು. ನನ್ನ ಜೀವನ ಸರಿಯಾಗುತ್ತೆ ಅಂತ ಮನಸ್ಸಲ್ಲೇ ಎಂದುಕೊಂಡಿದ್ದೆ. ಆದರೆ ಅವನು ನನಗೆ ಒಂದು ಶಾಕಿಂಗ್ ಸುದ್ದಿ ಹೇಳಿದ್ದ. ಅವನು, ನಿನಗೊಂದು ನಿಜ ಹೇಳ್ತೀನಿ, ದಯವಿಟ್ಟು ಬೇಜಾರಾಗಬೇಡ. ಇದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗದೆ 2 ದಿನ ವಿಚಾರ ಮಾಡಿ ಇವಾಗ ಫೋನ್ ಮಾಡಿದ್ದೀನಿ ಎಂದು ಹೇಳಿದ. ಆಗ ನಾನು ಏನು ಎಂದಾಗ ಅವನು, ನೀನು ನನಗಿಂತ 2 ವರ್ಷ ಸೀನಿಯರ್. ನಿನ್ನ ಜಾತಕ ನೋಡಿದ ಮೇಲೆಯೇ ನನಗೂ ಈ ಬಗ್ಗೆ ಗೊತ್ತಾಗಿದ್ದು. ಮನೆಯಲ್ಲಿ ಹೇಳಿದರೂ ಕೂಡ ಒಪ್ಪುತ್ತಿಲ್ಲ ಎಂದು ನೇರವಾಗಿ ಹೇಳಿದ. ಅವನ ಮಾತು ಕೇಳಿ ನಾನು ಗರಬಡಿದವರಂತೆ ಸುಮ್ಮನೆ ನಿಂತು ಕೊನೆಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನಿದ್ದೆ. ನನಗೂ ಸ್ವಲ್ಪ ಬೇಜಾರಾಯಿತು. ನನ್ನ ಹಣೆಬರವೇ ಇಷ್ಟು ಎಂದು ಸುಮ್ಮನಾದೆ. ಆಗ ಅವನು, ನಾವಿಬ್ಬರು ಗೆಳೆಯರಾಗಿ ಉಳಿಯೋಣ ಅಂತ ಹೇಳಿದಾಗ ನಾನು ಸರಿ ಅಂತ ಹೇಳಿದೆ. ಆಮೇಲೆ ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಅವರು, ಏನೂ ವಿಚಾರ ಮಾಡಬೇಡ, ಮತ್ತೆ ಹುಡುಕೋಣ ಎಂದರು. ಇಷ್ಟೆಲ್ಲ ಆದರೂ ಸಹಿತ ನಾನು ಮತ್ತು ಭಾಸ್ಕರ್ ಭೇಟಿಯಾಗುತ್ತಾ ಇದ್ದೆವು. ಹೀಗೆ ಒಂದು ದಿನ ಹೋಟೆಲ್ನಲ್ಲಿ ಕೂತಾಗ ಅವನ ಜೊತೆಗೆ ಅವನ ಸ್ನೇಹಿತನಿದ್ದ. ಅವನು ನೋಡಿದಾಗ ನಾನು ಸುಮ್ಮನಿದ್ದೆ. ಆಮೇಲೆ ಇವನು ಎದ್ದು ಹೋದಾಗ ಭಾಸ್ಕರ್ ಅವನ ಬಗ್ಗೆ ಹೇಳೋಕೆ ಶುರು ಮಾಡಿದ. ಇವನು ನನ್ನ ಸಹೋದ್ಯೋಗಿ. ಅವನ ಮನೆಯಲ್ಲಿ ಏನೂ ಸಮಸ್ಯೆ ಇದೆ ಎನಿಸುತ್ತೆ, ಯಾರ ಮುಂದೆಯೂ ಹೇಳಿಲ್ಲ. ಹೀಗಾಗಿ ಅವನಿಗೂ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ. ಅವನ ಮನೆಯವರು ಗೌರವಸ್ಥರು. ಒಂದು ವೇಳೆ ನೀನು ಸರಿ ಅಂತ ಹೇಳಿದರೆ ಅವನ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದಾಗ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾದೆ. ಅಲ್ಲಿಂದ ಹೊರಟು 2 ದಿನ ಬಿಟ್ಟು ಸರಿ ಎಂದಾಗ ಕೊನೆಗೆ ಅವನ ಜೊತೆಗೆ 2ನೇ ಬಾರಿ ಅಂತೂ ಯಶಸ್ವಿಯಾಗಿ ನನ್ನ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಎಲ್ಲವೂ ಮುಗಿದ ಎಣ್ಣೆಯೇ ಬಿರುಗಾಳಿಯಂತ ಒಂದು ಸುದ್ದಿ ನನ್ನನ್ನು ಗಾಬರಿಯಾಗಿಸಿತ್ತು. ಅದೇನು ಎಂದರೆ ಮೊದಲ ದಿನ ಅವನಿಗೆ ಮುಂದುವರಿಯೋಕೆ ಪ್ರಯತ್ನಪಟ್ಟರೂ ಅವನಿಗೆ ಆಗಲಿಲ್ಲ. ಆಮೇಲೆ ಅವನು ಕ್ಷಮಿಸಿ ಅಂತ ಹೇಳಿ ತನ್ನ ಪಾಡಿಗೆ ತಾನು ರೆಸ್ಟ್ ಮಾಡಿದ. ನನಗೆ ಅಳು ಬಂದ ಹಾಗೇ ಆಗಿತ್ತು. ಅಯ್ಯೋ ಕರ್ಮವೇ, ಏನು ನನ್ನ ಜೀವನ ಇದೇನಾಗಿದೆ
ಎಂದು ನನ್ನ ಮೇಲೆ ನನಗೆ ಸಿಟ್ಟು ಬಂದಿತ್ತು. ಕೊನೆಗೆ ನಾನು ದೇವರು ಕೊಟ್ಟಿರುವ ಬೆರಳು ಬಳಸಿ ಟೆಸ್ಟ್ ಮಾಡಿದೆ. ಕೆಲವು ತಿಂಗಳು ಹೀಗೆ ನಡೆಯಿತು. ಅವನು ನನ್ನ ಹತ್ತಿರವೇ ಬರುತ್ತಿರಲಿಲ್ಲ. ಆದರೆ ಮನೆಯಲ್ಲಿ ಮಾತ್ರ ಆಗಾಗ ಖುಷಿ ಸುದ್ದಿ ಏನಾದರೂ ಇದೆಯಾ, ಯಾಕೆ ಇಷ್ಟೊಂದು ಲೇಟ್ ಎಂದೆಲ್ಲ ಕೇಳುತ್ತಿದ್ದರು. ಆದರೆ ನಿಜ ಹೇಳಬೇಕು ಎಂದರೆ ಅವರ ಮಾತಿಗೆ ನನ್ನ ಬಳಿ ಉತ್ತರವಿದ್ದರೂ ಕೊಡುವಂತೆ ಇರಲಿಲ್ಲ. ಹೀಗೆ ಒಂದು ದಿನ ನಾನು ಮತ್ತು ಇವರು ಮಾತಾಡಿಕೊಂಡು ವೈದ್ಯರ ಬಳಿ ಹೋದಾಗ ಕೆಲವೊಂದು ಟೆಸ್ಟ್ ಮಾಡಿಸಿದ ಮೇಲೆ ನನಗೆ ಗೊತ್ತಾಗಿತ್ತು ಎಂದರೆ ಇವರಿಗೆ ಆ ಶಕ್ತಿ ಕಡಿಮೆಯಿದೆ. ಹಾಗಾಗಿ ಅವರು ಹೀಗೆ ಮಾಡುತ್ತಾರೆ. ಅವರೇ ಮುಂದೆ ಬಂದರೂ ಸಹಿತ ಅವರ ಆರೋಗ್ಯ ಸಮಸ್ಯೆ ಅವರಿಗೆ ಅಡ್ಡಿಯಾಗಿದೆ ಎಂಬ ಮಾತು ಕೇಳಿ ನನಗೆ ಶಾಕ್ ಆಗಿತ್ತು. ಕೊನೆಗೆ ನಾನು ಇದಕ್ಕೆ ಪರಿಹಾರ ಏನು, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದೆ. ವೈದ್ಯರು ಒಂದು ಸಲ ಏನೂ ಆಲೋಚಿಸಿ ನೋಡೋಣ, ಈ ಬಗ್ಗೆ ನನಗೂ ಗ್ಯಾರಂಟಿ ಇಲ್ಲ ಎಂದರು. ಅವರ ಮಾತು ಕೇಳಿ ನನಗೆ ದಿಕ್ಕೆ ತೋಚಿದಂತೆ ಆಗಿತ್ತು. ಕೊನೆಗೆ ನಾನು ಕಣ್ಣೀರು ಒರೆಸಿಕೊಂಡು ಮನೆಗೆ ಬಂದಾಗ ನನ್ನ ಮುಖ ಸಪ್ಪೆಯಾಗಿತ್ತು. ಇವರು ನನಗೆ ಫೋನ್ ಮಾಡಿ ಕೇಳಿದಾಗ ನಾನು ಅವರಿಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ. ಮನೆಯಲ್ಲಿ ಕೂಡ ಕೇಳಿದಾಗ ನಾನು ಅವರಿಗೆ ಎಲ್ಲ ಸರಿಯಾಗಿದೆ ಅಂತ ಸುಳ್ಳು ಹೇಳಿ ಒಳಗೆ ಹೋದೆ. ಹೀಗೆ ಹೋದ ಬಳಿಕ ಎಷ್ಟೊತ್ತಿನವರೆಗೆ ನಾನು ಅಳುತ್ತಲೇ ಇದ್ದೆ. ಕೊನೆಗೆ ಬೇರೆಯವರ ಪರೋಕ್ಷವಾಗಿ ಹೀಗೆ ಈ ಬಗ್ಗೆ ಸಲಹೆ ಕೇಳಿದಾಗ ಅವರು, ಗಾಬರಿಯಾಗುವುದು ಬೇಡ, 40ರವರೆಗೆ ಚಾನ್ಸ್ ಇದೆ, ಹೆದರಬೇಡ ಎಂದಾಗ ನನಗೆ ಸ್ವಲ್ಪ ಸಮಾಧಾನವಾಗಿತ್ತು. ಹೀಗೆ 1-2 ವರ್ಷ ಕಳೆದು ನಮ್ಮ ಮನೆಯಲ್ಲಿ ಗೃಹಪ್ರವೇಶ ಇದ್ದಾಗ ನನ್ನ ಮಾಜಿ ಗೆಳೆಯ ಭಾಸ್ಕರ್ ಬಂದಿದ್ದ. ಅವನನ್ನು ನೋಡಿ ನನಗೆ ಸಿಟ್ಟು ಬಂದಿತ್ತು. ಯಾಕಂದರೆ ಇವನ ಜೊತೆಗೆ ಎಲ್ಲವೂ ಆಗಿದ್ದರೆ ಸರಿಯಾಗಿ ಇರುತ್ತಿತ್ತು. ಆದರೆ ಇವಾಗ ಇದೆಲ್ಲ ಕಷ್ಟದ ಜೀವನ ಎಂದು ನನಗೆ ಎನಿಸಿತು. ಆಗ ಅವನು ನಾನು ಸಪ್ಪೆಯಾಗಿ ಇರುವುದನ್ನು ನೋಡಿ ಯಾಕೆ ಬೇಜಾರಾಗಿದ್ದೀಯಾ ಎಂದಾಗ ನಾನು ಹಾಗೇನಿಲ್ಲ, ಚೆನ್ನಾಗಿದ್ದೀನಿ ಎಂದು ಹೇಳಿದೆ. ಆಗ ಆತ, ನನ್ನ ಮುಂದೆಯೇ ಸುಳ್ಳು ಹೇಳ್ತೀಯಾ, ನಿನ್ನ ಮುಖ ನೋಡಿದರೆ ಏನೂ ಚಿಂತೆಯಿದೆ ಎನಿಸುತ್ತಿದೆ ಎಂದಾಗ ನಾನು, ಏನಿಲ್ಲ ಕಣೋ, ಹಾಗೇನಿಲ್ಲ, ಅದು ಕಾರ್ಯಕ್ರಮ ಇದೆಯಲ್ಲ, ಸ್ವಲ್ಪ ಸುಸ್ತವಾಗಿದೆ ಅಷ್ಟೇ ಅಂತ ಹೇಳಿದಾಗ ಅವನು ಸರಿ ಅಂತ ಹೇಳಿದ. ಇನ್ನು ನಮ್ಮ ಹೊಸ ಮನೆ ಅವನ ಏರಿಯಾದಲ್ಲೇ ಇದ್ದಿದ್ದರಿಂದ ಅವನು ಆಗಾಗ ಮನೆಗೆ ಬಂದು ಹೋಗಿ ಮತ್ತೆ ನನ್ನ ಮತ್ತು ಅವನ ನಡುವೆ ಗೆಳೆತನವಾಗಿತ್ತು. ಹೀಗೆ ಒಂದು ದಿನ ನಾನು ಅವನ ಮನೆಗೆ ಹೋಗಿದ್ದೆ. ಆಫ್ತರು ಯಾರೂ ಇದ್ದಿರಲಿಲ್ಲ. ಆಗ ಅವನು ನನಗೆ ಒಂದು ವಿಷಯ ಕೇಳಿದ. ಆಗ ಅವನು ಗೃಹಪ್ರವೇಶ ಇದ್ದಾಗ ಎಲ್ಲರೂ ಸಂತೋಷವಾಗಿದ್ದರು, ಆದರೆ ನೀನು ಯಾಕೋ ಸುಮ್ಮನಾಗಿದ್ದೆ, ಅಲ್ಲದೆ ಮನೆಯಲ್ಲಿ ಎಲ್ಲರೂ ಹೊಸ ಸದಸ್ಯನಿಗಾಗಿ ಕಾಯ್ತಾ ಇದ್ದಾರೆ, ಈ ಬಗ್ಗೆ ನಿನಗೆ ಮತ್ತೆ ನಿನ್ನ ಯಜಮಾನನಿಗೆ ಹೇಳು ಅಂತ ನನಗೆ ತಿಳಿಸು ಅಂತ ಹೇಳಿದ್ದಾರೆ ಎಂದ. ಆಗ ನಾನು, ಅದೆಲ್ಲ ಆಗುತ್ತೆ ಬಿಡು, ಅದೇನು ನಮ್ಮ ಕೈಯಲ್ಲಿ ಇದೆಯಾ ಎಂದಾಗ ಅವನು, ಆಗ ಮತ್ತೆ ವೈದ್ಯರ ಬಳಿ ಹೋದ ಬಂದ ಮೇಲೆ ನೀನು ಯಾಕೋ ಒಂಥರ ಇದ್ದೀಯ ಅಂತೆ, ಏನೋ ಚಿಂತೆ ಮಾಡ್ತಾ ಇರ್ತೀಯ ಅಂತೆ ಮನೆಯಲ್ಲಿ ಹೇಳ್ತಾ ಇದ್ದರು ಎಂದ. ಆಗ ನನಗೆ ಅಳು ಬಂದು ಕೊನೆಗೆ ಎಲ್ಲವನ್ನೂ ಹೇಳಿದಾಗ ಅವನಿಗೆ ಅದು ಶಾಕ್ ಎನಿಸಿತು. ನಮ್ಮ ನಡುವೆ ಮಾತುಗಳೇ ಇರಲಿಲ್ಲ. ನನ್ನಿಂದಾಗಿ ಅವನಿಗೆ ಬೇಜಾರಾಗಿದೆ ಎನಿಸಿ ನಾನು ಮಾತು ಬದಲಾಯಿಸಿ, ನಾನು ಸರಿ ಬಿಡು, ನನ್ನ ವಿಚಾರ ಬೇಡ, ನಿನ್ನ ಕಥೆ ಎಲ್ಲಿಗೆ ಬಂತು ಎಂದಾಗ ಅವನು ಸುಮ್ಮನಿದ್ದ. ಆದರೆ ಅವನನ್ನು ನೋಡುತ್ತಾ ಇದ್ದಾಗಲೇ ನನಗೆ ಅವನ ಜೊತೆಗಿನ ಸುತ್ತಾಟ, ಸಿನಿಮಾ ಹೋಗಿದ್ದು, ಪಾರ್ಕ್ಗೆ ಹೋಗಿದ್ದು, ಅವನ ಜೊತೆಗಿನ ಎಲ್ಲವೂ ನೆನಪಿಗೆ ಬಂದಿತು. ಕೊನೆಗೆ ನಾನು ಇವನ ಸಹಾಯ ಯಾಕೆ ಪಡೆಯಬಾರದು ಎನಿಸಿತು. ಆದರೆ ಈ ಬಗ್ಗೆ ಅವನಿಗೆ ಹೇಗೆ ಹೇಳಲಿ, ಅವನು ಒಪ್ಪಿಕೊಳ್ಳದಿದ್ದರೆ ಎಂದೆಲ್ಲ ವಿಚಾರಗಳು ಮನಸ್ಸಲ್ಲಿ ಬಂದವು. ನಮ್ಮ ಗೆಳೆತನ ಈ ವಿಚಾರವಾಗಿ ಹಾಳಾದರೆ ಎಂದು ಎನಿಸಿತು. ಆದರೂ ನನಗೆ ಮಾತ್ರ ಅದೇ ವಿಚಾರ ಇತ್ತು. ಹೇಗಾದರೂ ಮಾಡಿ ಆತನ ಸಹಾಯ ಪಡೆಯಬೇಕು ಎಂದು ಎನಿಸಿತು. ಆಗ ಅವನು ಕೂತಾಗ ನಾನು ಭುಜಕ್ಕೆ ತಲೆ ಇಟ್ಟು ಮಾತನಾಡುತ್ತಾ ಕುಳಿತಾಗ ನಾನು ಒಂದು ಹೆಜ್ಜೆ ಮುಂದಿಡಲು ಮುಂದಾಗಿದ್ದೆ. ಆಗ ಅವನು, ಬಿಡು ಬಿಡು, ಇದು ತಪ್ಪು ಅಂತ ಹೇಳಿದಾಗ ನಾನು, ನನಗೂ ಸಮಸ್ಯೆ ಇದೆ, ಇದೊಂದು ಸಲ ಕಣೋ ಎಂದು ಅವನಿಗೆ ಯೋಚಿಸಲು ಅವಕಾಶ ಕೊಡದೆ ಅಲ್ಲಿ ಶುರು ಮಾಡಿದೆವು. ಆದರೆ ಮಾರನೇ ದಿನ ಯಾಕೋ ನನಗೆ ನನ್ನ ಮೇಲೆ ಬೇಜಾರಾಗಿತ್ತು. ಯಾಕಂದರೆ ನನಗೆ ನಾನೇ ದ್ರೋಹ ಮಾಡಿಕೊಂಡೆ. ಅವನು ಒಳ್ಳೆಯವನು, ಮೋಸ ಮಾಡಿದೆ ಎನಿಸಿತು. ಇನ್ಮುಂದೆ ಹೀಗೆ ಮಾಡಲ್ಲ ಅಂತ ನಿರ್ಧಾರ ಮಾಡಿದೆ. ಅದೊಂದು ಕೆಟ್ಟ ಕನಸು ಅಂತ ಸುಮ್ಮನಾದೆ. ಆಮೇಲೆ ನನ್ನ ಯಜಮಾನರ ಜೊತೆಗೆ ಬಂದು ಜೀವನ ಸಾಗಿಸುತ್ತಿದ್ದೆ. ನೋಡಿದ್ರಲ್ಲ ಗೆಳೆಯರೇ, ಏನೋ ಮಾಡಲು ಹೋಗಿ ಏನೋ ನಡೆದಿತ್ತು.